ಗೈಸ್ ಅವಾಗಲಿಂದ ಇದೇ ರೋಡಲ್ಲಿ ಯಾರೋ ಗಾಡೀಲಿ ಫಾಲೋ ಮಾಡ್ಕೊಂಬತ್ತವ್ರೆ. ಇದೇ ರೋಡು ಯಾರೋ ಫಾಲೋ ಮಾಡ್ಕೊಂಬತ್ತಾರೆ. ಅಯ್ಯೋ ನನ್ನ ಮೊಬೈಲ್ ಕಿತ್ಕೊಂಡು ಹೋದ್ರು ಅಂತ ಬೇಜಾರಲ್ಲಿ ಕುತ್ಕೊಳ್ಳೋದ. ಯಾಕಂದ್ರೆ ನಾನು ಒಂದು ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಇದರಿಂದ ನನ್ನ ಮೊಬೈಲು ಯಾರೇ ಕಿತ್ಕೊಂಡೋದ್ರು ಅಥವಾ ನನ್ನ ಮೊಬೈಲ್ ಕಳೆದೋದ್ರು ಕೂಡ ನನಗೆ ನನ್ನ ಮೊಬೈಲ್ ವಾಪಸ್ ಸಿಗುತ್ತೆ. ನೀವು ಈ ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಎಲ್ಲೇ ಕಳೆದೋದ್ರು ಆರಾಮಾಗಿ ಹುಡುಕ್ಬೋದು. ಈ ಒಂದು ಸೆಟ್ಟಿಂಗ್ಸ್ ಎಲ್ಲರ ಮೊಬೈಲಲ್ಲೂ ಐತೆ, ಆದ್ರೆ ಯಾರಿಗೂ ಈ ಸೆಟ್ಟಿಂಗ್ಸ್ ಗೊತ್ತೇ ಇಲ್ಲ. ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ಲ, ಅದಕ್ಕೆ ಗೊತ್ತಿಲ್ಲ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಎಲ್ಲರಿಗೂ ಈ ಒಂದು ಸೆಟ್ಟಿಂಗ್ಸ್ ತುಂಬಾ ಯೂಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವೆಲ್ಲಾದ್ರೂ ಮೊಬೈಲ್ನ ಕಳ್ಕೊಂಡ್ರೆ ಅದನ್ನ ಕಳ್ಳ ಅಥವಾ ಯಾರಾದ್ರೂ ಮೊಬೈಲ್ನ ಎತ್ಕೊಂಡಾಗ ಮೊದಲು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಅವರು ವಿತೌಟ್ ಅನ್ಲಾಕ್ ಅಂದ್ರೆ ಮೊಬೈಲ್ನ ಓಪನ್ ಮಾಡ್ತಾರೆ, ಸ್ವಿಚ್ ಆಫ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಈ ಒಂದು ಸೆಟ್ಟಿಂಗ್ಸ್ನ ನೀವು ಮೊದಲು ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡೋದು ತುಂಬಾ ಸಿಂಪಲ್. ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಅನ್ಲಾಕ್ ಟು ಪವರ್ ಆಫ್ ಅಂತ ಸರ್ಚ್ ಮಾಡಿ. ಈ ಒಂದು ಸೆಟ್ಟಿಂಗ್ಸ್ ಆಫ್ ಆಗಿರುತ್ತೆ, ಇದನ್ನ ಮೊದಲು ಆನ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಕಳ್ಳ ನಿಮ್ಮ ಮೊಬೈಲ್ ನ ಎತ್ಕೊಂಡು ಸ್ವಿಚ್ ಆಫ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಸಿಮ್ ನ ತೆಗ್ದು ಆಚೆ ಹಾಕ್ತಾನೆ. ಅದ್ರ ಜೊತೆಗೆ ಅದರಲ್ಲಿ ಲೊಕೇಶನ್ ಏನಾದ್ರು ಆನ್ ಆಗಿದ್ಯಾ, ಟ್ರ್ಯಾಕ್ ಮಾಡ್ಬಿಡ್ತಾರೆ ಅಂತ ಭಯ ಪಡ್ಕೊಂಡು ಲೊಕೇಶನ್ ಆಫ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಒಂದು ಸೆಟ್ಟಿಂಗ್ಸ್ ನ ಆನ್ ಮಾಡೋದ್ರಿಂದ ಮೊಬೈಲ್ ನ ಅನ್ಲಾಕ್ ಮಾಡ್ದಲೆ ಲೊಕೇಶನ್, ಇಂಟರ್ನೆಟ್ ಇವನ್ನೆಲ್ಲ ಆಫ್ ಅಂಡ್ ಆನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸೆಟ್ಟಿಂಗ್ಸ್ ನ ನೀವು ಹೇಗೆ ಆನ್ ಮಾಡ್ಕೋಬೇಕು ಅಂದ್ರೆ ಮೊಬೈಲ್ ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಓಪನ್ ಕಂಟ್ರೋಲ್ ಸೆಂಟರ್ ಫ್ರಮ್ ದಿ ಲಾಕ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ. ಈ ಒಂದು ಸೆಟ್ಟಿಂಗ್ಸ್ ಆನ್ ಆಗಿರುತ್ತೆ, ಇದನ್ನ ಮರಿದಲೆ ಆಫ್ ಮಾಡಿ. ಓಕೆ, ನೀವೀಗ ಈ ಎರಡು ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ನ ಓಪನ್ ಮಾಡಿ ಗೂಗಲ್ ಫೈಂಡ್ ಹಬ್ ಅಂತ ಸರ್ಚ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ನಿಮ್ಮ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಮಾಡಿ. ಮೊಬೈಲ್ ಅಲ್ಲಿ ಲೊಕೇಶನ್ ಆನ್ ಮಾಡಿ. ನಿಮ್ ಕೆಲಸ ಇಲ್ಲಿಗೆ ಮುಗೀತು. ಈಗ ನಿಮ್ಮ ಮೊಬೈಲ್ ನ ಯಾರೇ ಎತ್ಕೊಂಡ್ರು ನಿಮ್ಮ ಮೊಬೈಲ್ ನಲ್ಲಿ ಲೊಕೇಶನ್ ಆಫ್ ಮಾಡೋದಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ನ ಸ್ವಿಚ್ ಆಫ್ ಕೂಡ ಮಾಡೋದಿಕ್ಕಾಗೋದಿಲ್ಲ. ಈಗ ನಿಮ್ಮ ಮೊಬೈಲ್ ಕಳ್ದೋಯ್ತು ಅಂತಾನೆ ಅನ್ಕೊಳ್ಳಿ, ಅವಾಗ ಬೇರೆ ಯಾರ್ದಾದ್ರು ಮೊಬೈಲ್ ನ ಇಸ್ಕೊಂಡು ಗೂಗಲ್ ಫೈಂಡ್ ಹಬ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ಲಾಗಿನ್ ಮಾಡ್ಬೇಕಾದ್ರೆ ನಿಮ್ಮ ಗೂಗಲ್ ಅಕೌಂಟ್ ನ ಲಾಗಿನ್ ಮಾಡಿ. ಈಗ ಲಾಗಿನ್ ಮಾಡೋದಕ್ಕೆ ಗೂಗಲ್ ಅಕೌಂಟ್ ಪಾಸ್ವರ್ಡ್ ನೇ ಮಾಡ್ತೋಗಿರ್ತೀರಾ ಅಂತ ನಂಗೆ ಗೊತ್ತು. ಸೊ ನಿಮ್ಮ ಗೂಗಲ್ ಅಕೌಂಟ್ ಪಾಸ್ವರ್ಡ್ ನ ಇವಾಗಲೇ ಚೇಂಜ್ ಮಾಡಿ. ಇದು ಕೂಡ ಸಿಂಪಲ್. ಜಸ್ಟ್ ಗೂಗಲ್ ನ ಓಪನ್ ಮಾಡಿ ಫರ್ಗೆಟ್ ಪಾಸ್ವರ್ಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿರೋ ಫಸ್ಟ್ ವೆಬ್ಸೈಟ್ ನ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಯಾವತ್ತೂ ಮರೆಯಕ್ ಆಗ್ದಲೇ ಇರೋಂತ ಒಂದು ಪಾಸ್ವರ್ಡ್ ನ ಇಲ್ಲಿ ಟೈಪ್ ಮಾಡಿ. ನೀವು ಕೊಟ್ಟಿರೋ ಪಾಸ್ವರ್ಡ್ ನ ಮರಿದಲೆ ನೆನ್ಪಿಟ್ಕೊಳ್ಳಿ. ನಿಮ್ಮ ಫೋನ್ ಕಳ್ದಾಗ ಈ ಪಾಸ್ವರ್ಡ್ ನ ನೀವೇನಾದ್ರೂ ಮಾಡ್ತೋದ್ರೆ ಈ ಅಪ್ಲಿಕೇಶನ್ ಇಂದ ನಿಮ್ಮ ಮೊಬೈಲ್ ನ ಟ್ರ್ಯಾಕ್ ಮಾಡಕ್ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ನಿಮ್ ಕಳ್ದೋಗಿರೋ ಮೊಬೈಲ್ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಎದುರು ಕಳ್ದರೆ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ನ ರೈಸ್ ಮಾಡಿ. ಅಲ್ಲಿ ಒಂದು FIR ಹಾಕ್ತಾರೆ. ಪೊಲೀಸರು ಕೂಡ ನಿಮ್ಮ ಮೊಬೈಲ್ ನ ಹುಡುಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರ ಜೊತೆಗೆ ನೀವಲ್ಲಿ FIR ಹಾಕಿರೋ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು CAIR ಗೌರ್ಮೆಂಟ್ ವೆಬ್ಸೈಟ್ ನ ಲಾಗಿನ್ ಆಗಿ ಅಲ್ಲಿ ಕಾಣಿಸ್ತಿರೋ ಲಾಸ್ಟ್ ಮೊಬೈಲ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ಯಾವುದು, ಯಾವಾಗ, ಎಲ್ಲಿ ಕಳ್ದೋಯ್ತು ಅನ್ನೋ ಡೀಟೇಲ್ಸ್ ನ ಜೊತೆಗೆ FIR ಕಾಪಿನ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮೊಬೈಲ್ ಯಾರು ಯೂಸ್ ಮಾಡ್ದಲೇ ಇರೋ ತರ ಬ್ಲಾಕ್ ಆಗಿರುತ್ತೆ. ನಿಮ್ಗೆ ಮೊಬೈಲ್ ಸಿಕ್ಕಿದ್ಮೇಲೆ ಅದೇ ವೆಬ್ಸೈಟ್ ಅಲ್ಲಿ ಅದನ್ನ ಅನ್ಬ್ಲಾಕ್ ಕೂಡ ಮಾಡಬಹುದು. ನಿಮ್ಮ ಮೊಬೈಲ್ ಕಳ್ದೋಗೋಕ್ಕೂ ಮುಂಚೆನೆ ನೀವು ಇಷ್ಟನ್ನೆಲ್ಲ ಆನ್ ಮಾಡ್ಕೊಂಡು ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ ಅಂದ್ರೆ ಮೊಬೈಲ್ ಕಳ್ದೋದ್ರೂ ನಿಮ್ಗೆ ಭಯ ಇರಲ್ಲ. ಯಾಕಂದ್ರೆ ನಿಮ್ಮ ಮೊಬೈಲ್ ನ ನೀವೇ ಟ್ರ್ಯಾಕ್ ಮಾಡ್ಕೊಂಡು ಮತ್ತೆ ಹುಡಿಕೊಂಡು ಹೋಗಿ ನಿಮ್ಮ ಮೊಬೈಲ್ ನಿಮ್ಗೆ ಸಿಗುತ್ತೆ ಅಂತ. ಓಕೆ ಗೈಸ್, ಇದೇ ತರ ಒಂದೊಳ್ಳೆ ಇನ್ಫಾರ್ಮೇಶನ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಲವ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.